ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿನ ಜೂನ್ 21, 2026 ರವಿವಾರದಂದು ಸರಣಿ 95ರ ಸರಣಿಯಲ್ಲಿ ಶ್ರೀ ಋಷಾಂಕ್ ಭಟ್ ನಿವಣೆ ಅವರು ಬರೆದಿರುವಂತಹ ಮಕ್ಕಳಿಗಾಗಿ ಶ್ರೀ ರಮಣ ಮಹರ್ಷಿ ಕಥೆಗಳು ಈ ಕೃತಿಯ ಪರಿಚಯವನ್ನ ನಿಮಗಾಗಿ ಮಾಡಿಕೊಳ್ಳಿದ್ದೇನೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ತಂದೆಯರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ 95ನೆಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಈ ಕಥಾ ಸಂಕಲನದಲ್ಲಿ ಒಟ್ಟು 25 ಕಥೆಗಳಿವೆ. 2024ರಲ್ಲಿ ಪ್ರಕಟವಾಗಿರುವಂತಹ ಈ ಕಥೆ ಸಂಕಲನ 2024ರಲ್ಲಿ 2ನೇ ಮುದ್ರಣವನ್ನು ಸಹ ಕಂಡಿದೆ. 52 ಪುಟಗಳ ಈ ಕೃತಿ 120 ರೂಪಾಯಿ ಬೆಲೆಯನ್ನ ಹೊಂದಿದ್ದು, ಮುಖಪುಟ ವಿನ್ಯಾಸವನ್ನ ಪವನ್ ರಾವ್ ಅವರು, ಒಳಪುಟ ವಿನ್ಯಾಸವನ್ನ ಪೃಥ್ವಿ ಪ್ರಭು ಅವರು, ಚಿತ್ರಗಳನ್ನ ಪೃಥ್ವಿ ಪ್ರಭು ಅವರು, ವಿನ್ಯಾಸವನ್ನು ಉಮಾದೇವಿ ಅವರು ಮಾಡಿದ್ದಾರೆ. ಅಯೋಧ್ಯ ಪ್ರಕಾಶನ್ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. ಅರುಣಾಚಲದ ಮೌನ ಮಹರ್ಷಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತ ರಮಣ ಮಹರ್ಷಿಗಳು ಅವರ ಜೀವನ ಭಕ್ತರಿಗೆ ಹಾಗೂ ಮನುಕುಲಕ್ಕೆ ಒಂದು ಸಂದೇಶ. ಅವರು ಬದುಕಿದಂತ ಪರಿ ಹಾಗೂ ನಡೆದುಕೊಂಡಂತ ರೀತಿ ಹಾಗೂ ಸರಳವಾದ ಜೀವನ ಕ್ರಮ, ಪ್ರಾಣಿಗಳ ಬಗ್ಗೆ ಅವರಿಗಿದ್ದಂತ ಪ್ರೀತಿ, ವಿಶ್ವಾಸ ಇವೆಲ್ಲವೂ ಸಹ ನಮಗೆ ಮಾರ್ಗದರ್ಶನವನ್ನ ತೋರುವಂತಹ ದಾರಿದೀಪ ಅವರ ಜೀವನವಾಗಿದೆ. ಅವರ ಜೀವನದಲ್ಲಿ ಅವರು ಹೇಳಿರುವಂತ ಮಾತುಗಳನ್ನ ಹಾಗೂ ನಡೆದಂತ ಪ್ರಸಂಗಗಳನ್ನ ಕಥಾರೂಪದಲ್ಲಿ ಮಕ್ಕಳಿಗಾಗಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಲೇಖಕರಾದಂತ ಋಷಾಂಕ್ ಭಟ್ ಅವರು ಮಾಡಿದ್ದಾರೆ. ರಮಣ ಮಹರ್ಷಿಗಳು ತಮಿಳುನಾಡಿನ ತಿರುಚಿ ಎಂಬಲ್ಲಿ ಜನಿಸಿ ಮುಂದೆ ಅರುಣಾಚಲದಲ್ಲಿ ಅವರು ತಮ್ಮ ಜೀವನವನ್ನ ಸಾಗಿಸ್ತಾರೆ. ಹಾಗೆ ಅವರು ಒಂದು ಮೋಕ್ಷಕ್ಕಾಗಿ ಹಾಗೂ ಜೀವನದಲ್ಲಿ ದುಃಖವನ್ನು ಕಂಡಾಗ, ಬೇಸರ ಆದಾಗ ಭಕ್ತರವರಲ್ಲಿ ಹೋಗಿ ಪರಿಹಾರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದರು. ಆ ನಿಟ್ಟಿನಲ್ಲಿ ನಡೆದಂತ ಸಂಗತಿಗಳನ್ನ 25 ಕಥೆಗಳನ್ನ ಈ ಸಂಕಲನ ಒಳಗೊಂಡಿದೆ. ಈ ಕಥಾ ಸಂಕಲನದಲ್ಲಿ 25 ಕಥೆಗಳು ಸಹ ಒಂದೊಂದು ಪ್ರಸಂಗದಲ್ಲಿ ನಡೆದಿರುವಂತ ಘಟನೆಗಳನ್ನ ಲೇಖಕರು ನಿರೂಪಣೆಯ ರೀತಿಯಲ್ಲಿ 25 ಕಥೆಗಳನ್ನ ಮಕ್ಕಳಿಗಾಗಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಮಕ್ಕಳಲ್ಲಿ ಮೌಲ್ಯವನ್ನ ಹಾಗೂ ನೀತಿ ಶಿಕ್ಷಣವನ್ನ ಇಂಥ ಕಥೆಯನ್ನ ಹೇಳುವ ಮೂಲಕ ಅವರಲ್ಲಿ ಮೌಲ್ಯಗಳನ್ನ ಬೆಳೆಸುವಂತ ಕೆಲಸ ಆಗಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳು ಆ ನಿಟ್ಟಿನಲ್ಲಿ ಬಹಳಷ್ಟು ಸದುಪಯೋಗವನ್ನ ಪಡೆಯುತ್ತವೆ. ಇವುಗಳಲ್ಲಿ ಆಯ್ದ ಕಥೆಗಳನ್ನ ಸನ್ನಿವೇಶವನ್ನ ನಾವಿವತ್ತು ನೋಡೋಣ. ರಮಣ ಮಹರ್ಷಿಗಳವರು ತಪಸ್ಸನ್ನ ಧ್ಯಾನವನ್ನ ಆಚರಿಸುವಂತ ಒಂದು ಸಂದರ್ಭದಲ್ಲಿ ಅರುಣಾಚಲ ಪರ್ವತದ ವಿರೂಪಾಕ್ಷ ಗುಹೆಯಲ್ಲಿ 17 ವರ್ಷಗಳ ಕಾಲ ವಾಸವಿದ್ರು. ವಾಸವಿದ್ದಂತ ಸಂದರ್ಭದಲ್ಲಿ ಅವ್ರ ಜೊತೆ ಆ ಪರ್ವತದಲ್ಲಿ ಹುಲಿ, ಚಿರತೆ, ಹಾವುಗಳು ಸೇರಿದಂತೆ ವನ್ಯಜೀವಿಗಳು ಸಹ ವಾಸವಾಗಿದ್ವು. ಒಂದಿನ ರಮಣ ಮಹರ್ಷಿಗಳು ಭಕ್ತರೊಡನೆ ಗುಹೆಯಲ್ಲಿ ಕುಳಿತಾಗ ಚಿರತೆ ಒಂದು ಗರ್ಜಿಸುತ್ತಾ ಬಂದು ಅಲ್ಲಿರುವಂತ ಕೆರೆಯಲ್ಲಿ ನೀರನ್ನ ಕುಡಿದು ಹೋಗುತ್ತೆ. ಇವರು ಗುಹೆಯಲ್ಲಿದ್ದಂತ ಭಕ್ತರು ಆತಂಕ ಪಟ್ಟುಕೊಂಡು ಗಂಗಾಳ, ಚೆಂಬಿಗೆ ಅವನ್ನೆಲ್ಲ ತಂದು ವಸ್ತುಗಳನ್ನೆಲ್ಲ ತಂದು ಬಾರಿಸ್ತಾರೆ. ಶಬ್ದ ಮಾಡುವ ಮೂಲಕ ಅದನ್ನ ಓಡಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಚಿರತೆ ಏನು ಇವರ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೊಡದೆ, ಇವರು ಎಷ್ಟೇ ಸದ್ದು ಮಾಡಿದ್ರು ಸಹ ಇವರಿಗೇನು ಪ್ರತಿಕ್ರಿಯೆ ಕೊಡಲ್ಲ, ತನ್ನ ಪಾಡಿಗೆ ತಾನು ನೀರನ್ನ ಕುಡಿದು ಮತ್ತೊಮ್ಮೆ ಇವರನ್ನು ನೋಡಿ ಗರ್ಜಿಸಿ ಅದು ಹೋಗಿಬಿಡುತ್ತೆ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ನೀವು ಚಿರತೆ ಕಂಡ್ರೆ ಹಿಂಗ್ ಯಾಕೆ ಮಾಡ್ತೀರಿ? ಅದನ್ನ ಯಾಕೆ ಓಡಿಸಕ್ ಪ್ರಯತ್ನ ಪಡ್ತೀರಿ? ಬಹಳಷ್ಟು ಹಾವುಗಳು ಬಂದವ, ಪ್ರಾಣಿಗಳು ಬಂದವ, ಅವು ತಮ್ಮ ಪಾಡಿಗೆ ಬಂದು ತಾವೇ ಹೋಗ್ತಾವ. ಚಿರತೆ ಸಹ ನೀರನ್ನ ಕುಡಿದು ಹೋಗುವಂಥದ್ದು. ಈಗ ಅಕಸ್ಮಾತ್ ಸುಮ್ನೆ ಗರ್ಜಿಸಿದೆ, ಇಲ್ಲಾಂದ್ರೆ ಅದು ಏನಾರ ಅಪಾಯ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಅದಕ್ಕೆ ಯಾವುದೇ ಪ್ರಾಣಿಗಳು ಬಂದಾಗ ಅವುಗಳನ್ನ ನೀವು ಹಿಂಸೆ ಮಾಡದೆ ಅದರ ಪಾಡಿಗೆ ಅದನ್ನ ಬಿಟ್ರೆ ಅದು ತಾನೇ ಬಂದು ನೀರು ಕುಡಿದು ಹೋಗುತ್ತೆ. ನಾವು ಅವುಗಳನ್ನ ಬೆನ್ನತ್ತಿ ಹೋಗೋದು, ಓಡಿಸೋದು, ಎದುರಿಸೋದು ಈ ರೀತಿ ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಪ್ರಾಣಿಗಳನ್ನ ನಾವು ಪ್ರೀತಿಸ್ಬೇಕು ಅನ್ನುವಂತ ಒಂದು ಪ್ರಸಂಗ ನಾವು ನೀತಿಯನ್ನ ಮೂಲಕ ಕಥೆಯಲ್ಲಿ ಕಾಣಬಹುದು. ಇನ್ನೊಂದು, ನನಗೆ ಮೋಕ್ಷ ಬೇಕು ಅನ್ನುವಂತ ಒಂದು ಕಥೆಯಲ್ಲಿ ಒಬ್ಬ ಮಹಿಳೆ
ಒಂದು ಮಹಿಳೆ ಬಂದು ಆಶ್ರಮದಲ್ಲಿ ಸ್ವಾಮೀಜಿ ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾಳೆ. ಆಗ ಗುರುಗಳು ಹೇಳ್ತಾರ, ಅಲ್ಲಮ್ಮ ಮೋಕ್ಷ ಅಂದ್ರೆ ಏನು ಕಿರಾಣಿ ಅಂಗಡಿಯಾಗ ಸಿಗಂತ ಸಾಮಾನ? ಮೋಕ್ಷ ಬೇಕು ಅಂದ್ರೆ ಒಂದಕ್ಕೆ ಸಾಧನೆ ಇದೆ. ನಾವು ಯಾವುದಾದ್ರೂ ಸಾಧನೆ ಮೂಲಕ ಮೋಕ್ಷ ಪಡೆಯಕ್ ಸಾಧ್ಯ, ಅದು ಸುಲಭವಲ್ಲ ಮೋಕ್ಷ ಅಂತ ಹೇಳ್ತಾರೆ. ಅವಾಗ ಆಕಿ, ಇಲ್ಲ ನೀವು ನನಗೆ ಮೋಕ್ಷ ಕೊಡೋತನ ನಾನು ಹೋಗಂಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಆಶ್ರಮ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಮ್ಮ ಮೋಕ್ಷ ಕೊಡ್ಬೇಕಂತಂದ್ರೆ ಅದನ್ನೇನಾದ್ರು ಒಂದು ಗಂಟಿನಾಗ ಇರ್ತತೆ, ಹಂಗೆಲ್ಲ ಸಾಧ್ಯ ಇಲ್ಲ. ಮೋಕ್ಷ ಕೊಡ್ಬೇಕಂತಂದ್ರೆ ನಿನಗೆ ಬಹಳಷ್ಟು ಸಮಯ ಬೇಕು ನಮಗೆ ಅಂತ ಹೇಳ್ತಾರ. ಅವಾಗ ಕೇಳ್ತಾಳ, ನನಗೆ ಏನು ಬೇಡ ಗುರುಜಿ, ನನಗೆ ಯಾವುದೇ ವರ ಬೇಡ, ನನಗೆ ಮೋಕ್ಷನೇ ಬೇಕು, ಅದನ್ನ ನೀವು ದಯಪಾಲಿಸ್ರಿ ಅಂತ ಹೇಳ್ತಾರ. ಅವಾಗ ಅವ್ರು ಹೇಳ್ತಾರ, ನಿನಗೆ ಮೋಕ್ಷ ಬೇಕಂದ್ರೆ ನಿನ್ನಲ್ಲಿರುವಂತಹ ಕೋರಿಕೆಗಳು ಆಸೆಗಳು ಇಲ್ಲದಂತೆ ಮಾಡಿದಾಗ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರ. ಹೌದಾ ಗುರುಜಿ, ಅದ್ ಹೆಂಗ್ ಮಾಡ್ಬೇಕು ಅಂತ ಕೇಳಿ ಹೋಗ್ತಾಳೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುಗಳನ್ನ ಕೊಡಿಸ್ಬೇಕು ಅಂದಾಗ ಒಂದು ವಸ್ತುವನ್ನು ಕೊಟ್ಟ ನಂತರ ನಮಗೆ ಇನ್ನೊಂದು ವಸ್ತು ಬೇಕು ಅಂತ ಆಸೆ ಪಡ್ತೀವಿ ನಾವು. ಅದು ಮನುಷ್ಯನಿಗಿರುವಂತ ಸಹಜವಾದ ಗುಣ. ಯಾಕಂದ್ರೆ ಯಾವುದೇ ಒಂದು ಆಟ ಸಾಮಾನು ಕೊಟ್ಟ ನಂತರ ಮತ್ತೊಂದು ಆಟ ಸಾಮಾನು ಬೇಕಂತ ಮಕ್ಕಳು ಆಟ ಹಿಡಿಯೋದಾಗಿರ್ಲಿ, ಯಾವುದೇ ಒಂದು ಪ್ರಸಂಗದಲ್ಲಿ ಒಂದು ಆಸೆ ಈಡೇರಿದ ನಂತರ ಮತ್ತೊಂದು ಆಸೆಯನ್ನ ಉಂಟು ಮಾಡುವಂಥದ್ದು ಮನುಷ್ಯನ ಗುಣ. ಮೋಕ್ಷ ಅನ್ನುವಂಥದ್ದು ನಮ್ಮಲ್ಲಿರುವಂತ ಬಯಕೆಗಳನ್ನೆಲ್ಲವನ್ನು ಬಿಟ್ಟು ಪರಿಪೂರ್ಣವಾಗಿ ಆಸೆ ಇರ್ಲಾರ್ದಂಗತೆ ಜೀವಿಸುವಂತ ಕ್ರಿಯೆಗೆ ನಾವು ಮೋಕ್ಷ ಅಂತ ಗುರುಗಳು ಹೇಳ್ತಾರೆ. ಅವಾಗ ಮಹಿಳೆ ಹೋಗುವಂಥದ್ದು. ಇನ್ನು ಪಂಡಿತರು ಧ್ಯಾನ ಮಾಡ್ಬೇಕಂತೇಳಿ ಒಬ್ಬರು ಪಂಡಿತರು ಧ್ಯಾನ ಬಹಳ ಪರಮ ಪಂಡಿತರು ಧ್ಯಾನಕ್ಕೆ ಕುಂದಿರ್ಬೇಕಂತ ಕುಂದಿರ್ತಿರ್ತಾರೆ. ಒಂದೊಂದ್ಸಲ ಅವ್ರಿಗೆ ಏನಾಗ್ತಿರುತ್ತೆ, ಚಳಿ ಹೆಚ್ಚಾದಾಗ ಈ ಚಳಿಗಾಲದಾಗ ನನಗೆ ಧ್ಯಾನಕ್ಕೆ ಕುಂದ್ರಾಗಲ್ಲ ಅಂತ ಬಿಟ್ಬಿಡ್ತಿರ್ತಾರೆ. ಕೆಲವೊಂದು ಪ್ರದೇಶದಾಗ ಬಿಸಿಲು ಹೆಚ್ಚಾಯ್ತು, ನನಗೆ ಧ್ಯಾನಕ್ಕೆ ಕುಂದ್ರಕ್ ಆಗ್ತಾ ಇಲ್ಲ ಅಂತ ಬಿಟ್ಬಿಡ್ತಾರೆ. ಇನ್ನು ಬೇರೆ ಊರಿಗೆ ಹೋದಾಗ ಮಳೆ ಬಂದಾಗ ಮಳೆ ಹೆಚ್ಚಾಯ್ತು ಅಂತೇಳಿ ಧ್ಯಾನಕ್ಕೆ ಕುಂದ್ರೋದು ಬಿಟ್ಬಿಡ್ತಾರೆ. ಅವಾಗ ಅವ್ರಿಗೆ ಪರಿಹಾರ ಕಂಡ್ಕೊಳ್ಬೇಕು ಗುರುಗಳ ತಲೆ ಅಂತ ಹೇಳಿ ಗುರುಗಳ ಹತ್ರ ಹೋದಾಗ ಗುರುಗಳು ಹೇಳ್ತಾರೆ, ಈಗ ಸ್ಥಳ ಅನ್ನುವಂಥದ್ದು ನಿನ್ನ ಭಾವನೆಯಲ್ಲಿ ಇರುವಂತದ್ದು. ಯಾವುದೇ ಸ್ಥಳಕ್ಕೆ ಹೋಗ್ಲಿ, ಯಾವುದೇ ಪ್ರಸಂಗದಿರ್ಲಿ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿದ್ದಾಗ, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿದ್ದಾಗ, ಯಾವುದೇ ಸ್ಥಳದಲ್ಲಿದ್ರೂ ಸಹ ನಾವು ನಿಶ್ಚಿಂತವಾಗಿ ಧ್ಯಾನವನ್ನ ಮಾಡಬಹುದು. ನಿಶ್ಚಿಂತವಾಗಿ ಖುಷಿಯಿಂದ ಸಂತಸದಿಂದ ಜೀವನವನ್ನ ಸಾಗಿಸ್ಬೋದು. ಆದರೆ ನಮ್ಮ ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳುವಂತ ಕೆಲಸ ನಮ್ಮಿಂದ ಆಗ್ಬೇಕು ಅನ್ನುವಂತ ಮಾತನ್ನ ಗುರುಗಳು ಹೇಳ್ತಾರೆ. ಅಂದ್ರೆ ಕಳೆದು ಹೋದ ಕ್ಷಣಗಳನ್ನ ಮರಳಿ ತರೋಕ್ಕಾಗೋದಿಲ್ಲ, ಆದ್ರೆ ಇರುವಂತ ಪ್ರಸ್ತುತ ದಿನಗಳಲ್ಲಿ ನಾವು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಆದರೂ ಸಹ ನೀವು ಮನಸ್ಸನ್ನು ಇಟ್ಕೊಂಡು ಧ್ಯಾನವನ್ನ ಮಾಡಬೇಕು. ಯಾವುದೇ ಪ್ರಸಂಗ ಯಾವುದೇ ಘಟನೆ ಇದ್ದಾಗ ಮನಸ್ಸು ನಿರ್ಮಲವಾಗಿದ್ದಾಗ ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಮಾಡುವಂತ ಪ್ರಯತ್ನ ಮಾಡುವಂತ ಸ್ಥಿತಿಗೆ ಮನುಷ್ಯ ಬಂದು ತಲುಪ್ತಾನೆ ಅನ್ನುವಂಥದ್ದು. ಇನ್ನು ಅರವಿಂದ್ ಬೋಸ್ ಅನ್ನುವಂತ ಬೆಂಗಳೂರಿನ ಶ್ರೀಮಂತ ವ್ಯಕ್ತಿಯೊಬ್ಬರು ರಮಣರ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ಅವರು ದುಬಾರಿ ಆಗಿನ ಕಾಲದಲ್ಲಿ ದುಬಾರಿ ಬೆಲೆಯ ಸೀಸದ ಕಡ್ಡಿಗಳನ್ನ ಕೊಡ್ತಾರೆ. ಆದ್ರೆ ರಮಣ ಮಹರ್ಷಿಗಳಿಗೆ ಯಾವುದೇ ಆಸೆಗಳಿರೋದಿಲ್ಲ. ಅವರು ದುಬಾರಿ ಆದರೆ ನಿರಾಕರಿಸ್ತಿರಲ್ಲ, ಅದು ಕೊಟ್ಟಾಗ ಇಸ್ಕೊಂಡು ಅದನ್ನ ಆಶ್ರಮದ ಕಾರ್ಯಾಲಯಕ್ಕೆ ಕಳಿಸ್ಬಿಡ್ತಾರೆ. ಅಂದ್ರೆ ಆಶ್ರಮದ ಕಾರ್ಯಾಲಯದಲ್ಲಿರುವಂತ ಸಿಬ್ಬಂದಿಯವರು ಅದನ್ನು ಬಳಸಲಿ ಅನ್ನುವಂತ ಉದ್ದೇಶಕ್ಕೆ. ಅಂದ್ರೆ ರಮಣ ಮಹರ್ಷಿಗಳ ಯಾವುದೇ ಐಷಾರಾಮಿ ದುಬಾರಿ ವಸ್ತುಗಳನ್ನ ಬಳಸುವಂತ ಆಶ್ರಮ ಇರುವಂತ ಇಚ್ಛೆ ಅವ್ರಿಗಿರೋದಿಲ್ಲ. ಹಾಗಾಗಿ ಆ ರೀತಿ ಮಾಡ್ತಿರ್ತಾರೆ. ಇನ್ನು ಕೆಲವೊಮ್ಮೆ ದುಬಾರಿಯ ಬೆಳ್ಳಿಯ ಸಾಮಾನುಗಳನ್ನ ಉಡುಗೊರೆಯಾಗಿ ಭಕ್ತರು ಕೊಡ್ತಿದ್ರು. ಅಂದ್ರೆ ನೀವು ಇದರಲ್ಲೇ ಉಣಬೇಕು ಸ್ವಾಮಿಗಳೇ ಅಂತ ಕೊಡ್ತಿದ್ರು. ಆದ್ರೆ ರಮಣ ಮಹರ್ಷಿಗಳು ಅವುಗಳನ್ನು ಸಹ ಕಾರ್ಯಾಲಯಕ್ಕೆ ಕಳಿಸಿಬಿಡ್ತಿದ್ರು. ಅವರು ಸಾಮಾನ್ಯವಾಗಿ ದಿನನಿತ್ಯ ಬಳಸುವಂತ ಪಾತ್ರೆಗಳಲ್ಲಿ ಅವರು ಊಟವನ್ನ ನೀರನ್ನ ಕುಡಿಯುವಂಥದ್ದು ಮಾಡ್ತಿದ್ರು. ಅಂದ್ರೆ ನಮಗೆ ಪ್ರೀತಿಸೋರಿಂದ ನಮಗೆ ಪೋಷಕರು ಉಡುಗೊರೆಯಾಗಿ ಕೊಟ್ಟಾಗ ಅವ್ರಿಗೆ ಮನಸ್ಸು ನೋಯಿಸಬಾರ್ದು ಅಂತ ಹೇಳಿ ಉಡುಗೊರೆಯನ್ನ ಪಡೆಯುವಂಥದ್ದು. ಆದರೆ ನಾವು ಉಡುಗೊರೆ ಬಂದ ಮಾತ್ರಕ್ಕೆ ಅದನ್ನು ಬಳಸಬೇಕು ಅಂತ ಏನಿರೋದಿಲ್ಲ. ನಮ್ಮ ಜೀವನಕ್ಕೆ ನಮ್ಮ ಜೀವನ ಶೈಲಿಗೆ ಯಾವುದು ಅನುಕೂಲಕರನೋ ಅವುಗಳನ್ನೇ ನಾವು ಬಳಸಬೇಕು. ಅದು ಬಿಟ್ಟು ದುಬಾರಿಯನ್ನು ವಸ್ತುಗಳನ್ನು ಬಳಸುವುದರಿಂದ ನಮ್ಮ ಜೀವನ ಶೈಲಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ನಮ್ಮ ದಿನನಿತ್ಯದ ಅವಶ್ಯಕತೆಗೆ ಏನಿದೆಯೋ ಅದನ್ನು ಬಳಸಿಕೊಳ್ಳೋದ್ರಿಂದ ಜೀವನ ಶೈಲಿ ಅಷ್ಟೇ ಸರಳವಾಗಿರುತ್ತೆ. ಸರಳವಾದ ಜೀವನ ಕ್ರಮವನ್ನ ಜೀವಿಸ್ಬೇಕನ್ನುವಂತ ಮಾತನ್ನ ರಮಣ ಮಹರ್ಷಿಗಳು ಹೇಳ್ತಿದ್ರು. ಇನ್ನು ಒಬ್ಬ ಸ್ವಾಮೀಜಿ ಇರ್ತಾನೆ. ಕಲ್ಲಿನ ಮೇಲೆ ಮಲಗುವಂತ ಸ್ವಾಮೀಜಿಗಳು ಕಾಡಿನಲ್ಲಿ ಅವರು ಸಾಧನೆಯನ್ನ ಮಾಡ್ಕೊಂತಿರ್ತಾರೆ. ಅವ್ರ ತಲೆ 3 ಕಲ್ಲುಗಳಿರ್ತಾವ.
ಮಲಗುವಾಗ 3 ಕಲ್ಲನ್ನ ಒಂದು ಕಾಲಿಗೆ, ಒಂದು ತಲೆಗೆ, ಒಂದು ಬೆನ್ನಿಗೆ ಇಟ್ಕೊಂಡು ಮಲಗ್ತಿರ್ತಾರೆ. ಧ್ಯಾನಕ್ಕೆ ಕುಂದ್ರಬೇಕಾದ್ರೂ ಅದೇ 3 ಕಲ್ಲುಗಳನ್ನ ಇಟ್ಕೊಂಡು ಒಲೆಯ ರೀತಿ 3 ಕಲ್ಲನ್ನ ಇಟ್ಕೊಂಡು ಅದ್ರ ಮೇಲೆ ಧ್ಯಾನಕ್ಕೆ ಕುಂದ್ರುವಂಥದ್ದು. ಅಂದ್ರೆ ಮಲಗಿದಾಗ ಮಳೆ ಬಂದಾಗ ಏನಾದ್ರೂ ಅದರ ಕೆಳಗಡೆಯಿಂದ ಪ್ರಾಣಿಗಳು, ಕೀಟಗಳು, ಹಾವುಗಳು ಹರಿದುಕೊಂಡು ಹೋಗ್ಬೋದು, ನೀರು ಸರಳವಾಗಿ ಹೋಗ್ಲಿ ಅನ್ನುವಂಥದ್ದಕ್ಕೆ 3 ಕಲ್ಲುಗಳನ್ನ ಇಟ್ಕೊಂಡು ಮಲಗ್ತಿರ್ತಾರೆ. ಅದೇ ರೀತಿ ಅವ್ರ ಜೀವನ ಶೈಲಿಯನ್ನು ಅದಕ್ಕೆ ಒಗ್ಗಿರುತ್ತೆ. ಗ್ರಾಮದಲ್ಲಿ ಭಿಕ್ಷೆ ಬೇಡಿಕೊಂಡು ಜನ ಕೊಟ್ಟಿರುವಂತ ಆಹಾರನ ಸೇವಿಸ್ತಾ ಮತ್ತೆ ತಮ್ಮ ಧ್ಯಾನವನ್ನ ನಿರಂತರವಾಗಿ ಮಾಡ್ತಿರ್ತಾರೆ. ಒಮ್ಮೆ ರಾಜ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ಈ ಋಷಿಗಳನ್ನ ನೋಡ್ತಾರೆ. ಈ ಋಷಿಗಳು ಎಷ್ಟು ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದಾರೆ. ಇವ್ರ ನಮ್ಮ ಅರಮನೆಗೆ ಕರೆದುಕೊಂಡು ಬಂದ್ರೆ ಅರಮನೆಯಲ್ಲಿ ಖುಷಿಯಿಂದ ಜೀವನ ಸಾಗಿಸ್ತಾರೆ ಅಂತೇಳಿ ಬಂದು ಸೇವಕರಿಗೆ ಹೇಳ್ತಾರೆ, ಸೈನಿಕರಿಗೆ, ಹೋಗಿ ಆ ಮಹರ್ಷಿಗಳನ್ನ, ಕಾಡಿನಲ್ಲಿರುವಂತ ಮಹರ್ಷಿಗಳನ್ನ ಕರೆದುಕೊಂಡು ಬರ್ರಿ. ಅಕಸ್ಮಾತ್ ನೀವೇನಾದ್ರು ಕರೆದುಕೊಂಡು ಬರ್ಲಿಕ್ಕಂದ್ರೆ ನಿಮ್ಮನ್ನ ಪ್ರಾಣ ತೆಗೆದು ಬಿಡ್ತೀನಿ, ಶಿಕ್ಷೆ ಕೊಡ್ತೀನಿ ಅಂತ ಅಂದಾಗ ಅವರು ಭಯದಿಂದ ಸೈನಿಕರು ಹೋಗಿ ಕಾಡಿನಲ್ಲಿ ಈ ಋಷಿಗಳನ್ನ ಹುಡುಕಿ ಇವರಿಗೆ ಕಾಡಿ ಬೇಡಿ ಒಪ್ಪಿಸ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನಾನ್ ಯಾಕೆ ಅರಮನೆಗೆ ಬರ್ಲಿ, ನನಗೆ ಈ ಕಾಡೇ ಸೂಕ್ತ ಇದೆ, ನಾನು ಅಲೆಮಾರಿ, ನಾನು ಇನ್ನೊಬ್ರು ಕೊಟ್ಟಿರೋನ್ ತಗೊಂಡು ತಿನ್ನುವಂಥದ್ದು, ನಾನು ಅರಮನೆಗೆ ಬರಲ್ಲ ಅನ್ನೋಂತ ಹೇಳ್ತಾರೆ. ಇಲ್ಲ ಗುರುಗಳೇ, ನೀವು ಬರ್ಲಿಲ್ಲ ಅಂದ್ರೆ ನಮಗೆ ಕಠಿಣವಾದ ಶಿಕ್ಷೆಯನ್ನ ಮಹಾರಾಜರು ಕೊಡ್ತಾರೆ, ಹಾಗಾಗಿ ನೀವು ನಮ್ಮ ಪ್ರಾಣ ಉಳಿಸೋದಕ್ಕೋಸ್ಕರ ಆದ್ರೂ ಬರ್ಬೇಕು ಅನ್ನೋಂತ ಬೇಡಿಕೊಂಡಾಗ ಇವರ ಕಷ್ಟದ ಸ್ಥಿತಿಯನ್ನು ಅರಿತಂತ ಋಷಿಗಳು ನನ್ನಿಂದ ಇವರಿಗೆ ಪ್ರಾಣಕ್ಕೆ ಹಾನಿ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೆ ಅವ್ರು ಬರ್ತಾರೆ. ಬರುವಾಗ ಒಂದು ಬಟ್ಟೆಯಲ್ಲಿ 3 ಕಲ್ಲುಗಳನ್ನ ಇಟ್ಕೊಂಡು ಬರ್ತಾರೆ. ಸೈನಿಕರು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಾಗ ಅವರು ಸಹ ಏನೋ ಬಟ್ಟೆ ಇರ್ಬೋದು ಅಂತ ಅವರು ತಿಳ್ಕೊಂತಾರೆ. ಅರಮನೆಯಲ್ಲಿ ರಾಜ ಸ್ವಾಗತ ಬಯಸ್ತಾನೆ. ಅವಾಗ ಅದನ್ನ ಕೆಳಗಿಟ್ಟಾಗ ಅವ್ರನ್ನು ರಾಜನು ಸಹ ಇದೇನೋ ಬಟ್ಟೆ ಗಂಟಿರ್ಬೋದು ಅಂತ ಅವನು ಅನ್ಕೊಂತಾನೆ. ಆಗ ಹೇಳ್ತಾನೆ ರಾಜನಿಗೆ, ನೋಡು ಮಹಾರಾಜರೇ, ನಿಮ್ ಪ್ರೀತಿಗೆ ನಾನು ಬಂದಿದ್ದೀನಿ, ಆದ್ರೆ ನಾನು ಒಂದೇ ದಿನ ನಿಮ್ಮ ಅರಮನೆಯಲ್ಲಿ ಇರಕ್ ಸಾಧ್ಯ, ಒಂದು ದಿನ ಆದ ನಂತರ ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಸರಿ ಬಿಡ್ರಿ, ಒಂದು ದಿನ ಅರಮನೆಯ ಸವಲತ್ತನ್ನು ನೋಡಿದ್ರೆ ಅವರು ಮನಸ್ಸು ಬದಲಾಯಿಸ್ಕೊಂಡು ಇಲ್ಲೇ ಇರ್ತಾರ ಅಂತ ಅವನ್ ರಾಜ ಅನ್ಕೊಂತಾನೆ. ಆದ್ರೆ ಅವತ್ತಿನ ರಾತ್ರಿ ಅವರಿಗೆ ಭರ್ಜರಿ ಭೋಜನವನ್ನ ಕೊಡ್ತಾರೆ. ಮತ್ತೆ ಮೆತ್ತನಿಗೆ ಆ ಹೂವಿನ ಹಾಸಿಗೆಯನ್ನ ಹಾಸಿ ಮಲಗಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆದ್ರೆ ಅಲ್ಲಿನೂ ಸಹ ತನ್ನ ಗಂಟನ್ನ ಬಿಚ್ಚಿ 3 ಕಲ್ಲುಗಳನ್ನ ಇಟ್ಕೊಂಡು ಅದ್ರ ಮೇಲೆನೆ ಮಲಗ್ತಾನೆ ಋಷಿ. ಅವಾಗ ಮರುದಿನ ರಾಜ ಬಂದಾಗ, ಬಹುಶಃ ಋಷಿಗಳು ತಮ್ಮ ಮನಸ್ಸನ್ನು ಬದಲಾಯಿಸಿರ್ಬೋದು ಅಂತೇಳಿ ಋಷಿಗಳ ರೂಮಿಗೆ ಬಂದು ಹೇಳ್ತಾನೆ, ರಾಜ ನಾನು ಇನ್ನು ಕಾಡಿಗೆ ಹೋಗ್ತೀನಿ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ಗುರುಗಳೇ, ನಿನ್ನೆ ರಾತ್ರಿ ಸುಖವಾದ ನಿದ್ದೆ ಬಂತ, ದಿನಾಲೇ ನೀವು ಕಲ್ಲು ಮೇಲೆ ಮಲಗ್ತಿದ್ದೀರಿ, ಇವತ್ತು ಹೆಂಗಿತ್ತು ರಾತ್ರಿ, ನಿನ್ನೆ ರಾತ್ರಿ ನಿದ್ದೆ ಅಂತೇಳಿ ಕೇಳಿ ನೋಡಿದಾಗ, ಹಾಸಿಗೆ ಕಡೆ ನೋಡಿದಾಗ ಮತ್ತೆ 3 ಕಲ್ಲುಗಳ ಮೇಲೆನೆ ಅವ್ರು ಮಲಗಿದ್ದು ಅನ್ನೋಂತ ಗೊತ್ತಾದಾಗ, ಇವರ ಒಂದು ನಿರಂತರವಾದ ಸಾಧನೆಗೆ ನಾನು ಯಾಕೆ ಅಡ್ಡಿಪಡಿಸ್ಬೇಕು, ಸುಮ್ಮನೆ ನಾನು ಇವರಿಗೆ ಆಮಿಷವನ್ನ, ಅರಮನೆಯ ಐಶ್ವರ್ಯವನ್ನ ತೋರಿಸುವ ಮೂಲಕ ಅವರ ಆಮಿಷದಿಂದ ಅವರನ್ನ ಅರಮನೆಯಲ್ಲಿ ಕಟ್ಟಿ ಹಾಕಬೇಕಂತ ಮಾಡಿದೆ. ಆದ್ರೆ ಇವರು ಸಿದ್ಧಿ ಪುರುಷರದಾರ, ಇವರನ್ನ ನಾವು ಕಟ್ಟಿ ಹಾಕಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದಂದ್ರೆ ಯಾವುದೇ ಶ್ರೀಮಂತಿಕೆಯಿಂದ ಇನ್ನೊಬ್ಬರನ್ನ ನಾವು ಕಟ್ಟಿ ಹಾಕಕ್ ಸಾಧ್ಯನೇ ಇಲ್ಲ. ಅವರವರ ಗುಣ, ಧರ್ಮ, ಸ್ವಭಾವದ ಮೂಲಕ ಅವ್ರ ಜೀವನ ಸಾಗ್ತಾ ಇರ್ತದೆ. ನಾವು ಯಾವುದೇ ರೀತಿ ಅನ್ಕೊಂಡು ಒಬ್ಬರನ್ನ ಕಟ್ಟಿ ಹಾಕ್ಬೋದು, ನಮ್ಮ ಅಂತಸ್ತನ್ನ ಶ್ರೀಮಂತಿಕೆಯಿಂದ ಅಂತೇಳಿ ನಾವು ಭಾವಿಸಿದ್ರೆ ಅದು ತಪ್ಪು ಅನ್ನುವಂಥದ್ದು ರಮಣ ಮಹರ್ಷಿಗಳ ಒಂದು ನೀತಿಯಾಗಿದೆ. ರಮಣ ಮಹರ್ಷಿಗಳು ವಿವಿಧ ಪ್ರಸಂಗಗಳಲ್ಲಿ ನಡೆದಂತ ಘಟನೆಗಳನ್ನು ಆಧರಿಸಿದಂತ 20 ಕಥೆಗಳು ಮಕ್ಕಳಿಗಾಗಿ ಬರೆದಿದ್ದಂಥದ್ದು. ಯಾವ ಜಾಗವಾದರೇನು, ಕಿತ್ತಳೆ ಸಿಪ್ಪೆ, ಸುಮ್ಮನೆ ಏಕೆ ಬೊಗಳುತ್ತಿ, ಹಣ್ಣು ಕೊಟ್ಟ ಮರಕ್ಕೆ ನೋವು ಮಾಡದಿರಿ, ನವಿಲಿಗೆ ಚಳಿಯಾಗದೆ ಬಡವನ ಅಣ್ಣ, ಲಕ್ಷ್ಮಿಗೆ ಮೂಗುದಾರ, ಸ್ವಾಮಿ ಎಲ್ಲಿ ಹೋಗಿದ್ದಾರೆ ಅನ್ನುವಂತ ಸೇರಿದಂತೆ 25 ಕಥೆಗಳು ಸಹ ಸುಂದರವಾದ ಕಥೆಗಳು, ಮಕ್ಕಳಿಗಾಗಿ ನೀತಿಯನ್ನು ಹೇಳುವಂತ ಕಥೆಗಳನ್ನ ಈ ಸಂಕಲನ ಹೊಂದಿದೆ. ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸುವಂತ ಕೆಲಸವನ್ನ ಪೋಷಕರು ಹಾಗೂ ಪಾಲಕರು ಮಾಡಬೇಕು. ಹಾಗೆ ಇಂಥ ಸಾಹಿತ್ಯ ಕೃತಿಗಳನ್ನ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದರೆ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿ ಹಾಗೂ ಸಾಹಿತ್ಯದ ಅಭಿಮಾನ ವಿದ್ಯಾರ್ಥಿಗಳಲ್ಲಿ ಉಂಟಾಗಿ ಅವರು ಇನ್ನೂ ಸಾಹಿತ್ಯದ ಆಳವಾದ ಅಧ್ಯಯನ ಮಾಡಿ ಒಂದು ಉತ್ತಮವಾದ ನಾಗರಿಕನಾಗಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಉತ್ತಮವಾದ ಓದುಗನನ್ನ ನಿರ್ಮಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ಪಾಲಕರು ಹಾಗೂ ಶಿಕ್ಷಕರು ಇಂತಹ ಕೃತಿಗಳನ್ನ ಮಕ್ಕಳಿಗೆ ಓದಲು ಅನುಕೂಲ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ, ಇವತ್ತಿನ ದಿನ ಸಾಹಿತ್ಯ ಕೃತಿಯ 95ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ, ಈ ಸಾಹಿತ್ಯ ಕೃತಿಯ ಮೂಲಕ ಇಂದಿನ ಕೃತಿ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ.
ಅಲ್ಲಿವರೆಗೂ ಧನ್ಯವಾದಗಳು.